ಇಂಡಿಯಾಗೂ ಮತ್ತು ಯು ಎಸ್ಗೂ ವಾರ್ ಆಗುತ್ತಾ? 3 ಪ್ರೈಮ್ ಮಿನಿಸ್ಟರು ಏನಕ್ಕೆ ಮೀಟಪ್ ಆದರು? ಬನ್ನಿ ಈ ವಿಡಿಯೋದಲ್ಲಿ ನೋಡೋಣ. ನಮ್ಮ ಇಂಡಿಯಾದಲ್ಲಿ ಬರೋ ಸೆಪ್ಟೆಂಬರ್ 22 ಜಿ ಎಸ್ ಟಿ ಎಲ್ಲ ಕಡಿಮೆ ಆಗಿದೆ. ದಿಸ್ ಈಸ್ ಅ ವೆರಿ ಗುಡ್ ನ್ಯೂಸ್. ಯಾಕಂದರೆ ನಮ್ಮ ಟ್ರಂಪ್ ಅವರು ನಮ್ಮ ಇಂಡಿಯಾ ಮೇಲೆ ಇರೋ ಜಿ ಎಸ್ ಟಿನೆಲ್ಲ ಹೈ ಮಾಡಿದ್ದಾರೆ. ಇದಕ್ಕೆ ನಮಗೆ ಬೇರೆ ಕಂಟ್ರಿಗೆ ನಮ್ಮ ಪ್ರಾಡಕ್ಟ್ನ ಕೊಡೋಕ್ಕೆ ಆಗಲ್ಲ. ಇದಕ್ಕೋಸ್ಕರ ನಾವು ನಮ್ಮ ಚೈನಾ ಮತ್ತು ರಷ್ಯಾ ಅವ್ರ ಜೊತೆ ಟೈಅಪ್ ಆಗಿದ್ದೀವಿ. ನಮಗೆ ಹೆಲ್ಪ್ ಮಾಡೋಕ್ಕೆ ಅವರು ಇದ್ದಾರೆ. ನಮ್ಮ ಜಿ ಎಸ್ ಟಿ ನಮ್ಮ ಇಂಡಿಯಾ ಒಳಗಡೆ ಪೂರ್ತಿ ಕಮ್ಮಿ ಆಗ್ತಿದೆ. ಬರೋ ಸೆಪ್ಟೆಂಬರ್ 22 ನಮಗೆ ಬೇಕಾಗಿರೋ ಅತಿ ಅವಶ್ಯಕತೆ ವಸ್ತುಗಳೆಲ್ಲ ನಮಗೆ ಜಿ ಎಸ್ ಟಿ ಕಡಿಮೆ ಆಗಿದೆ. ಜಿ ಎಸ್ ಟಿ ಕಡಿಮೆ ಆದರೆ ನಮಗೆ ಪ್ರೈಸ್ ತುಂಬ ಕಡಿಮೆನೇ ಸಿಗುತ್ತೆ. ಏನೇನಂತ ನೋಡೋಣ ಬನ್ನಿ. ನೀವು ಡೈಲಿ ಯೂಸ್ ಮಾಡೋ ಹಾಲಾಗಲಿ, ಬ್ರೆಡ್ ಆಗಲಿ, ಮತ್ತು ನೀವು ಎಜುಕೇಷನ್ ಪರ್ಪಸ್ಸು, ಪೆನ್ಸಿಲು, ಸ್ಕೇಲಿಂದ, ನಿಮಗೆ ಬುಕ್ಸಿಂದ ಇದೆಲ್ಲ ನಿಮಗೆ ಜಿ ಎಸ್ ಟಿ ಕಮ್ಮಿ ಆಗ್ತಿದೆ. ಬಟ್ ಜಿ ಎಸ್ ಟಿ ತುಂಬ ಡಬಲ್ ಆಗ್ತಿರೋ ಪ್ರಾಡಕ್ಟ್ಸ್ ಏನೇನು ಗೊತ್ತಾ? ಆಲ್ಕೋಹಾಲ್ ಮತ್ತು ಸಿಗರೇಟ್ಸು, ನೀವು ಯೂಸ್ ಮಾಡಿ ಟೊಬ್ಯಾಕೋ ಐಟಮ್ಸ್ಗೆಲ್ಲ 40% ಆಫ್ ಜಿ ಎಸ್ ಟಿ ಇನ್ಕ್ರೀಸ್ ಮಾಡಿದ್ದಾರೆ. ಮತ್ತು ನಮ್ಮ ಪುಟಿನ್ ಅವರು ನಿನ್ನೆ ಓಪನ್ ಸ್ಟೇಟ್ಮೆಂಟ್ ಹೇಳಿದ್ದಾರೆ. ಏನಂತಂದರೆ, ನಿಮಗೆ 200 ಇಯರ್ಸ್ ಬ್ಯಾಕ್ ನಿಮ್ಮ ಕಾಲು ಕೆಳಗಡೆ ಇದ್ದಿರೋ ಚೈನಾ ಮತ್ತು ಇಂಡಿಯಾ ಅದಿಲ್ಲ. ಯಾಕಂದರೆ ಎಕನಾಮಿಕ್ ವೈಸ್ ಆಗಲಿ ಮತ್ತು ಪಾಪ್ಯುಲೇಷನ್ ವೈಸ್ ಆಗಲಿ ನಮ್ಮ ಇಂಡಿಯಾನು ಚೈನಾನೇ ಬೆಸ್ಟ್ ಇವಾಗಿ ಇರೋದು. ಇದಕ್ಕೋಸ್ಕರ ನಿನ್ನೆ ನಮ್ಮ ಟ್ರಂಪ್ ಅವರು ತುಂಬಾ ಬೇಜಾರಿಂದ ಅವರ ಒಂದು ಟ್ವೀಟಲ್ಲಿ ಮೆನ್ಷನ್ ಮಾಡಿದ್ದಾರೆ. ವಿ ಲಾಸ್ಟ್ ಅವರ್ 3 ಕಂಟ್ರೀಸ್ ಅಂತ ಮೆನ್ಷನ್ ಮಾಡಿದ್ದಾರೆ. ಇವಾಗ ಮೆನ್ಷನ್ ಮಾಡಿ ಏನು ಯೂಸ್ ಇದೆ, ಇದು ಏನು ಇಶ್ಯೂ ಆಗಿದೆ, ನೀವು ಫುಲ್ ತಿಳ್ಕೊಬೇಕಂದ್ರೆ ಪಾರ್ಟ್ 2 ಅಂತ ಮೆನ್ಷನ್ ಮಾಡಿ ನನಗೆ ಕಮೆಂಟ್ ಮಾಡಿ. ಈ ವಿಡಿಯೋಗೆ ನನಗೆ 1000 ಲೈಕ್ಸ್ ಬಂದರೆ ಪಾರ್ಟ್ 2 ಮಾಡೇ ಮಾಡ್ತೀನಿ. ಥ್ಯಾಂಕ್ ಯು.